ಹಾಯ್ ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನಂತೂ ಚೆನ್ನಾಗಿಲ್ಲ, ಯಾಕಂದರೆ ಕೋಲ್ಡ್ ಆಗಿಬಿಟ್ಟಿದೆ, ಸ್ವಲ್ಪ ಫೀವರ್ ಕೂಡ ಇದೆ. ಸೊ ಈ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇದರಲ್ಲೇ ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಪ್ಲೀಸ್ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾವ ಥರ ಇತ್ತು ಅಂತ ಇದನ್ನು ಟ್ರೈ ಮಾಡಿಬಿಟ್ಟು ಒಂದು ಸಲ ಕಮೆಂಟ್ ಮಾಡಿ. ಹಲಸಿನ ಹಣ್ಣಿನ ಸೀಸನ್ ಅಲ್ವಾ ಇವಾಗ, ಸೊ ಅದರಲ್ಲಿ ಏನಾದರೂ ಮಾಡ್ತಾ ಇರ್ತೀವಲ್ವ ನಾವು. ಹಾಗಾಗಿ ಬರೀ ಹಲಸಿನ ಹಣ್ಣು ತಿನ್ನೋದು ಕಾಮನ್ನು, ಇಲ್ಲ ರಾಸಾಯನ ಮಾಡ್ತೀವಿ, ಏನೋ ಒಂದು ಮಾಡ್ತೀವಿ. ಬಟ್ ಈ ಥರ ಕಡುಬು ಮಾಡೋದ್ರಿಂದ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ, ಮತ್ತು ಚೆನ್ನಾಗೂ ಇರುತ್ತೆ. ಸ್ನ್ಯಾಕ್ಸ್ ಟೈಮ್ಗೆ ತುಂಬ ಚೆನ್ನಾಗಿ ಬಂದಿತ್ತು ಅಂತೂ. ಯಾರೆಲ್ಲ ಟ್ರೈ ಮಾಡಬೇಕು ಅಂತಿದ್ದೀರಾ, ನಿಜವಾಗ್ಲೂ ಈ ಥರ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಇದಕ್ಕೇನು ಜಾಸ್ತಿ ಐಟಮ್ಸ್ ಏನು ಬೇಕಾಗಲ್ಲ. ಹಲಸಿನ ಹಣ್ಣನ್ನು ನಾನು ಇವಾಗ ಬೀಜ ಮತ್ತು ಇದನ್ನೆಲ್ಲ ಸಪ್ರೇಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಹಲಸಿನ ಹಣ್ಣಂತೂ ತುಂಬ ಚೆನ್ನಾಗಿತ್ತು, ಅಂದರೆ ಸ್ವೀಟು ತುಂಬ ಸ್ವೀಟ್ ಇತ್ತು. ಹಾಗಾಗಿ ಒಂದು ಸಲ ನಾನು ಟ್ರೈ ಮಾಡೋಣ ಅಂತ ಮಾಡಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು, ಎಲ್ರಿಗೂ ತುಂಬ ಇಷ್ಟ ಆಯಿತು. ನೀವು ಒಂದು ಸಲ ಟ್ರೈ ಮಾಡಿ. ಸೀಸನ್ ವೈಸ್ ಯಾವ ಫ್ರೂಟ್ ಸಿಗುತ್ತೆ ಅದನ್ನೆಲ್ಲ ಟ್ರೈ ಮಾಡಿಬಿಡ್ಬೇಕಲ್ವ. ಇವಾಗ ಮಾವಿನ ಹಣ್ಣು ಮತ್ತು ಹಲಸಿನ ಹಣ್ಣಿನ ಸೀಸನ್ನು, ಇದು ಮುಗಿಯೋ ಅಷ್ಟರಲ್ಲಿ ಯಾವುದ್ಯಾವ್ದು ಫುಡ್ ಬೇಕೋ ಅದೆಲ್ಲ ನಾವೇ ಮನೇಲಿ ಮಾಡೋದ್ರಿಂದ ಹೆಲ್ದಿಯಾಗೂ ಇರುತ್ತೆ, ನಮಗೂ ಹೆಲ್ತ್ ವೈಸ್ ಚೆನ್ನಾಗಿರುತ್ತೆ. ಹಾಗಾಗಿ ನೋಡಿ, ಈ ಥರ ಸೊಲೆನೆಲ್ಲ ಬಿಡಿಸಿ ಎತ್ತಿಟ್ಕೊಂಡಿದ್ದೀನಿ. ಮತ್ತು ಇದಕ್ಕೇನು ಜಾಸ್ತಿ ಐಟಮ್ ಬೇಡ. ಸ್ವಲ್ಪ ತೆಂಗಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಯಾಕಂದರೆ ಇದು ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಮಧ್ಯದಲ್ಲಿ ಅಂತ ಹೇಳಿ. ತುರಿನೂ ಹಾಕ್ತಾರೆ, ಬಟ್ ಈ ಥರ ಕಟ್ ಮಾಡಿ ಇಟ್ಕೊಂಡ್ರೆ ಬಾಯಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಮತ್ತು ಅಕ್ಕಿನ, ರೇಷನ್ ಅಕ್ಕಿ, ಇದು ನೀಟಾಗಿ ತೊಳೆದು ಒಂದು 4ರಿಂದ 5 ಸಲ ತೊಳೆದ್ಬಿಟ್ಟು ಇದನ್ನು ನೆನೆಸಿಟ್ಟಿದ್ದೀನಿ, ಒಂದು ಅರ್ಧ ಕಪ್ಪಷ್ಟು. ಮತ್ತು ಆ ಕಾಯಿನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅಕ್ಕಿನ ಮಿಕ್ಸಿ ಜಾರ್ಗೆ ಹಾಕಿ, ನೀರು ಹಾಕಬಾರ್ದು, ನೀರು ಹಾಕ್ದಲೇ ರುಬ್ಕೋಬೇಕು. ಅಂದರೆ ಜಾಸ್ತಿ ನೀರು ಹಾಕಬಾರ್ದು, ಸ್ವಲ್ಪ 1-2 ಸ್ಪೂನಷ್ಟು ನೀರು ಹಾಕಿ ಮಿಕ್ಸಿಗೆ ಹಾಕಿ ಎತ್ತಿಟ್ಕೋಬೇಕು. ಬಟ್ ಜಾಸ್ತಿ ನೀರು ಹಾಕಿದ್ರೆ ನೀರು ತೆಳುವಾಗ್ಬಿಡುತ್ತೆ. ಮತ್ತು ನಾವು ಕಡುಬನ್ನ ಬಾಳೆ ಎಲೆಯಲ್ಲಿ ಹಾಕಿದ್ದೀನಿ ಕ್ಲೋಸ್ ಮಾಡಬೇಕಾದ್ರೆ ಅದು ಬರಲಿಕ್ಕಿಲ್ಲ. ಅದಕ್ಕೋಸ್ಕರ 4-5 ಏಲಕ್ಕಿನ ಬಿಡಿಸಿ ನಾನು ಇವಾಗಲೇ ರುಬ್ಬಕ್ಕೆ ಹಾಕ್ತಾಯಿದ್ದೀನಿ. ಮತ್ತು ಹಲಸಿನ ಹಣ್ಣಿನ ಸೋಲೆನೂ ಅಷ್ಟೇ, ಅದನ್ನು ಸ್ವಲ್ಪ ಗ್ರೈಂಡ್ ಮಾಡಿಬಿಟ್ಟು ಇವಾಗ ಎಲ್ಲನೂ ತೆಂಗಿನಕಾಯಿ, ಅಕ್ಕಿ ಮತ್ತು ಹಲಸಿನ ಹಣ್ಣಿಂದು ಇದು ಸೋಲೆ ಎಲ್ಲನೂ ಮಿಕ್ಸಿಗೆ ಹಾಕಿ ರುಬ್ಬಿಟ್ಟು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಅಂದರೆ ಕೊಬ್ಬರಿ ಕಟ್ ಮಾಡಿ ಇಟ್ಟಿರ್ತೀವಲ್ಲ ಅದು, ನಾನು ಇಲ್ಲಿ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ನಿಮಗೆ ಬೇಕಾದರೆ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. ನಾನು ಸ್ವಲ್ಪನೇ ಹಾಕಿದ್ದೀನಿ. ಹಾಗಾಗಿ ಇದನ್ನೆಲ್ಲನೂ ಒಂದು ಬೌಲಿಗೆ ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಹಾಕಿದ್ದೀನಿ ಕಲರ್ಗೋಸ್ಕರ. ಇದನ್ನೆಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಯಾವುದೇ ಥರ ನೀರನ್ನ ಆ್ಯಡ್ ಮಾಡಬೇಡಿ. ಇದಕ್ಕೆ ನೀರನ್ನ ಆ್ಯಡ್ ಮಾಡಿದ್ರೆ ಫುಲ್ ತೆಳು ಆಗಿಬಿಡುತ್ತೆ. ಹಾಗಾಗಿ ಮತ್ತು ಇವಾಗ ಒಂದು ಬಾಳೆ ಎಲೆನ ತಗೊಂಡು ಸ್ವಲ್ಪ ಸ್ಟೌವಲ್ಲಿ ಬಿಸಿ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಬಾಳೆ ಎಲೆ ರಫ್ ಇರುತ್ತಲ್ವ, ಫೋಲ್ಡ್ ಮಾಡ್ಲಿಕ್ಕೆ ಬರಲ್ಲ, ಅದು ಕಟ್ಟಾಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಮೆದು ಆಗುತ್ತೆ. ಮತ್ತು ಅದ್ರ ಮೇಲೆ ಈ ಥರ ಸ್ಪ್ರೆಡ್ ಮಾಡಿಬಿಟ್ಟು ಕ್ಲೋಸ್ ಮಾಡಿ ಸ್ಟೀಮರಲ್ಲಿ ಇಡೋದಷ್ಟೇ. ಬಟ್ ನನ್ನ ಹತ್ರ ಸ್ಟೀಮರ್ ಇರಲಿಲ್ಲ, ಹಾಗಾಗಿ ನಾನು ಇಡ್ಲಿ ಪಾತ್ರೆಯಲ್ಲೇ ಇಟ್ಟಿದ್ದೀನಿ. ಕೆಳಗಡೆ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಅದ್ರ ಮೇಲುಗಡೆ ಈ ಥರ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು 30 ಮಿನಿಟ್ಸು ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡ್ರೆ ಆಯಿತು. ಇಡ್ಲಿ ಥರ ಸೇಮ್ ಇಡ್ಲಿನ ನಾವು ಯಾವ ಥರ ಮಾಡ್ತೀವಿ ಅದೇ ಥರ. ಬಟ್ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ನೋಡಿ, ಬಿಸಿ ಎಲ್ಲ ತಣ್ಣಗಾಗಿದೆ. ಇವಾಗ ಒಂದು ಸ್ವಲ್ಪನೂ ಏನೂ ಆಗಿರಲಿಲ್ಲ, ಜಾರೋದಾಗಲಿ ಲೀಕ್ ಆಗೋದಾಗಲಿ ಇದು ಹೂರ್ಣ ಏನಾಗಿರಲಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಯಾರೆಲ್ಲ ಮನೇಲಿ ಜಾಕ್ ಫ್ರೂಟ್ ತಂದಿರ್ತೀರ, ಇದನ್ನು ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ತುಪ್ಪದಲ್ಲಿ ಸರ್ವ್ ಮಾಡೋಕ್ಕೆ ಮಕ್ಕಳು ಮತ್ತು ಹಾಗೆ ಹಿಡ್ಕೊಂಡು ತಿನ್ಬೋದು. ಮಕ್ಕಳ ಕೈಲಿ ಸ್ವೀಟ್ ಎಲ್ಲ ಕೊಡ್ತೀವಲ್ಲ, ಸೊ ಇದನ್ನೊಂದ್ಸಲ ಟ್ರೈ ಮಾಡಿ ಕೊಡಿ, ನಿಜವಾಗ್ಲೂ ಚೆನ್ನಾಗಿರುತ್ತೆ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ, ಎಲ್ರಿಗೂ ಚೆನ್ನಾಗಿ ಅನಿಸುತ್ತೆ. ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.